ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾವು ಚಿಕನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ತುಂಬ ಸಿಂಪಲ್ ರೆಸಿಪಿ ಇದು. ಸೊ ಬಾಣಲೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಕಾಯ್ದ ಮೇಲೆ ಅದಕ್ಕೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಶುಂಠಿ, ಇದು ನಮ್ಮ ಮನೆಯದೇ ಶುಂಠಿ, ಅದೊಂದು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳಿ. ವೆರಿ ಸಿಂಪಲ್ ರೆಸಿಪಿ. ಇದ್ರಲ್ಲಿ ಬೇರೆ ಏನು ಪೌಡರ್ ಆ ರೀತಿ ಏನು ಆ್ಯಡ್ ಮಾಡಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಈರುಳ್ಳಿ ಏನಿದೆ, ಈರುಳ್ಳಿ ಹಾಕಿ ಅದು ಸ್ವಲ್ಪ ಬ್ರೌನಿಷ್ ಬರೋವರೆಗೂ ನಾವು ಫ್ರೈ ಮಾಡ್ಕೊತಾ ಇರಬೇಕು. ಇಲ್ಲಿ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ನೋಡಿ, ಫ್ರೈ ಆಗ್ತಾ ಇದೆ. ಹಾಗೆಯೇ ಆಯಿಲಲ್ಲೇ ಫ್ರೈ ಮಾಡ್ಕೊಬೇಕು. ಅದು ಸ್ವಲ್ಪ ಬ್ರೌನ್ ಕಲರ್ ಬಂದ ಹಾಗೆಯೇ ನಾನು ಇವಾಗ ತೊಳೆದಿಟ್ಕೊಂಡಿರೋಂಥ ಚಿಕನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಚಿಕನ್ ಹಾಕಿ ಅದನ್ನು ಹಾಗೆ ಸ್ವಲ್ಪ ಆಯಿಲಲ್ಲೇ ತಿರುಗಿಸ್ಕೊಳ್ಬೇಕು. ಅದಾದಮೇಲೆ ಒಂದು ಸ್ವಲ್ಪ ಅದಕ್ಕೆ ನಾನು ಸಾಲ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಅದು ಬಂದುಬಿಟ್ಟು ರಾಕ್ ಸಾಲ್ಟ್ ನಾನು ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಸ್ವಲ್ಪ ಅರಿಶಿಣನ ಹಾಕ್ತಾಯಿದ್ದೀನಿ. ಹಾಗೆ ಅಚ್ಚು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ತಿರುಗಿಸ್ಕೊಂಡು ಹಾಗೆ ಅದೇನು ಆಯಿಲ್ ಇರುತ್ತೆ ಅದು ಬಿಟ್ಕೊಳ್ಳುತ್ತೆ, ಅದರಲ್ಲೇ ನಾವು ಬೇಯೋಕ್ಕೆ ಬಿಡಬೇಕು. ಇಲ್ಲಿ ನಾನು ಸಂಬಾರ ಪೌಡರ್ ಏನಿದೆ ಅದನ್ನು ಸ್ವಲ್ಪ ಬ್ಲ್ಯಾಕ್ ಕಲರ್ ಬರೋ ಥರ, ಸ್ವಲ್ಪ ಬ್ರೌನಿಷ್ ಕಲರು ಬರೋ ಹಾಗೆ ನಾನು ಹಾಗೆಯೇ ಹುರ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಚಿಕನ್ನು ಬೇಯ್ತಾ ಇದೆ. ಆಯಿಲಲ್ಲೇ ಅದು ಬೇಯುತ್ತೆ ಆಲ್ಮೋಸ್ಟು. ಬೇಕಂದರೆ ನೀವು ಒಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡಿ ಅದನ್ನು ಬೇಯಕ್ಕೆ ಬಿಡ್ಬೋದು. ಈಗ ನಾನು ಹುರಿದಿಟ್ಕೊಂಡಿರುವಂಥ ಸಂಬಾರ ಪೌಡರನ್ನ ನಾನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಆಲ್ಮೋಸ್ಟ್ ನೋಡಿ ಆಗಿದೆ. ಇದಕ್ಕೆ ನಾನು ಲೆಮನ್ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಸಂಬಾರ ಸೊಪ್ಪನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ಕೊತ್ತಂಬರಿ ಸೊಪ್ಪನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ. ಹಾಗೆ ಒಂದು ಸ್ವಲ್ಪ ಅದರಲ್ಲೇ ಬೇಯಿಸಿ ಇಟ್ಕೊಳ್ಳಿ. ನೋಡಿ, ಇವಾಗ ಚಿಕನ್ ರೆಡಿ ಆಗಿದೆ ರೈಸ್ ಜೊತೆ. ಹಾಗೆ ನಾನು ಅದನ್ನು ಊಟ ಮಾಡಿ ಆದಮೇಲೆ ನಮ್ಮ ಮನೇಲಿ ಅದೇ ಪೇಣಿ ಮಾಡ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತು, ಸ್ವೀಟು ಇತ್ತು. ಸೊ ಅದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದೆಲ್ಲ ಆಯಿತು. ಹಾಗೆ ಹೊರಗಡೆ ಹೋಗೋಣ ಅಂತ ಹೂವಿನ ಗಿಡ ಒಂದು ಸ್ವಲ್ಪ, ಇದೇನು ಗಿಡ ಇದೆ ನಾವು ಇದಕ್ಕೆ ಕಲರ್ ಕಟ್ಟಿಂಗ್ಸ್ ಅಂತ ಹೇಳ್ತೀವಿ, ಇದು ಬಂದಿತ್ತು. ಸೊ ಇದನ್ನೇ ಕಟ್ ಮಾಡಿಸೋಣ ಅಂತ ಇದೆಲ್ಲ ಕಟ್ ಮಾಡ್ತಾಯಿದ್ರು. ನಾನು ಅದನ್ನೇ ತೋರಿಸ್ತಾ ಇದ್ದೀನಿ. ಹೀಗೆ ಕಟ್ ಮಾಡಿಟ್ರೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅದು. ಹಾಗೆ ಇದೆಲ್ಲ ಕಟ್ ಮಾಡ್ತಾಯಿದ್ರು. ನಾನು ಈ ಹೂವನ್ನು ತೋರಿಸೋಣ ಅಂತ ಬಂದೆ. ಇದರ ಹೆಸರು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಆದರೆ ಚೆನ್ನಾಗಿದೆ. ಹಾಗೆ ಅಮ್ಮ ಇಲ್ಲಿ ಬೀನ್ಸ್ ಗಿಡಗಳನ್ನು ಹಾಕಿದ್ದಾರೆ. ಅದು ಇವಾಗ ಗಿಡ ಆಗಿ ಬಂದಿದೆ, ಇನ್ನೂ ಸ್ವಲ್ಪ ಟೈಮ್ ಬೇಕು, 1 ಮಂತ್ ಆಗ್ಬೋದು. ಮನೇಲೇ ನಾವು ಬೆಳ್ಕೊಳ್ಳೋದ್ರಿಂದ ಫ್ರೆಶ್ ಆಗಿ ನಮ್ಗೆ ಯಾವಾಗ ಬೇಕು ಆಗ ತೊಗೊಂಡು ಹೋಗಿ ನಾವು ಸಾಂಬಾರು ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮೆಣಸಿನ ಗಿಡಗಳು ಒಂದು 4-5 ಹಾಕ್ಕೊಂಡಿದ್ದಾರೆ ಮನೆಗಷ್ಟೇ. ಇಲ್ಲೂ ಏನೋ ಹಾಕಿದ್ದಾರೆ. ಹಾಗೆ ಇಲ್ಲಿ ರೋಸ್ ನೋಡಿ ಎಷ್ಟು ಚೆನ್ನಾಗಿ ಬಂದುಂಟು. ಇವಾಗ ಇದ್ರ ಕಲರ್ ಚೇಂಜ್ ಆಗಿದೆ. ಸ್ವಲ್ಪ ಟೊಮೆಟೊ ಇತ್ತು, ಅದನ್ನು ಅಮ್ಮ ಕೊಯ್ದಿಟ್ಟಿದ್ದಾರೆ.
ಹಾಗೆ ಇದೊಂದು ದಾಸವಾಳ ಹೂವಿತ್ತು. ಹಾಗೆ ಈ ಹೂವು ಹೆಸರೇನು ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ ಇದು ನಮ್ಮ ಮನೇಲಿರೋದು. ಇದು ಇವತ್ತಿನ ವಿಡಿಯೋ ಆಗಿತ್ತು. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.